ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಗ್ರಹಗಳು. ಗ್ರಹಗಳ ಬಗ್ಗೆ ಜಿಯೋಗ್ರಫಿ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ವಿಷಯದಲ್ಲಿ ಗ್ರಹಗಳ ಬಗ್ಗೆ ಅತ್ಯಂತ ಹೆಚ್ಚು ಬಾರಿ ಪ್ರಶ್ನೆಗಳು ಬಂದಿವೆ ವಿದ್ಯಾರ್ಥಿಗಳೇ. ಯಾಕಂದ್ರೆ ಜಿಯೋಗ್ರಫಿ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಗ್ರಹಗಳು, ಈ ಗ್ರಹಗಳನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೀತೇವಪ್ಪ ಅಂದ್ರೆ ಪ್ಲಾನೆಟ್ಸ್ ಎಂದು ಕರೀತೇವೆ. ಪ್ಲಾನೆಟ್ಸ್ ಎಂದು ಕರೀತೇವೆ. ಗ್ರಹಗಳನ್ನು ಪ್ಲಾನೆಟ್ಸ್ ಎಂದು ಕರೀತೇವೆ. ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 8. ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 8. ಇದು PCPS ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 8. ಅದೇ ರೀತಿ ವಿದ್ಯಾರ್ಥಿಗಳ ಆ 8 ಗ್ರಹಗಳು ಯಾವಪ್ಪ ಅಂದ್ರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಅದೇ ರೀತಿ ಈ ಗ್ರಹಗಳನ್ನು ಇಂಗ್ಲಿಷ್ ಅಲ್ಲಿ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳು, ಕನ್ಫ್ಯೂಸ್ ಆಗುವುದಕ್ಕೆ. ಅದೇ ರೀತಿ ಬುಧ ಗ್ರಹವನ್ನು ಮೆರ್ಕುರೆ, ಶುಕ್ರವನ್ನು ವೇನಸ್, ಭೂಮಿಯನ್ನು ಆರ್ತ್, ಅದೇ ರೀತಿ ಮಂಗಳವನ್ನು ಮಾರ್ಸ್, ಅದೇ ರೀತಿ ಗುರುವನ್ನು ಜುಪಿಟರ್, ಅದೇ ರೀತಿ ಶನಿಯನ್ನು ಸ್ಟಾರ್ಟನ್, ಯುರೇನಸ್, ನೆಪ್ಚೂನ್. ಈ ರೀತಿಯಾಗಿ ನಮ್ಮ ಒಂದು ಆಕಾಶದ ಒಂದು ಮಂಡಲದಲ್ಲಿ 8 ಗ್ರಹಗಳನ್ನು ಕಾಣುತ್ತೇವೆ. 8 ಗ್ರಹಗಳು, ಒಟ್ಟು ಗ್ರಹಗಳು ಎಷ್ಟಪ್ಪ ಅಂದ್ರೆ 8. ಅದೇ ರೀತಿ ಫಸ್ಟ್ ಎಷ್ಟಿದ್ವು ಅಂದ್ರೆ 9 ಗ್ರಹಗಳು ಇದ್ವು. ಫಸ್ಟ್ 9 ಗ್ರಹಗಳು ಇತ್ತು. ಯಾವ್ದಪ್ಪ ಅಂದ್ರೆ ಪ್ಲೇಟೋ. ಈ ಪ್ಲೇಟೋ ಎಂಬ ಗ್ರಹವನ್ನು ಯಾವಾಗ ತೆಗೆದುಹಾಕಲಾಗಿದೆಪ್ಪ ಅಂದ್ರೆ 2006ರಲ್ಲಿ ತೆಗೆದುಹಾಕಲಾಗಿದೆ. ಯಾಕೆ ತೆಗೆದುಹಾಕಲಾಗಿದೆಪ್ಪ ಅಂದ್ರೆ ಈ ಗ್ರಹದ ಸ್ಥಾನವನ್ನು ಬಿಟ್ಟು ಈ ನೆಪ್ಚೂನ್ ಒಂದು ಗ್ರಹದ ಸ್ಥಾನವನ್ನು ಆಕ್ರಮಿಸಿತು. ಈ ಒಂದು ಗ್ರಹದ ಸ್ಥಾನವನ್ನು ಬಿಟ್ಟು ಈ ಗ್ರಹದ ಸ್ಥಾನದಲ್ಲಿ ಚಲಿಸಿತ್ತು. ತನ್ನ ಒಂದು ಸ್ಥಾನವನ್ನು ಬಿಟ್ಟು ಬೇರೆ ಸ್ಥಾನದಲ್ಲಿ ಸುತ್ತುವ ಗ್ರಹವಾಗಿತ್ತು. ಆದ್ದರಿಂದ ಅದೇ ರೀತಿ ಇದು ಸಣ್ಣ ಗ್ರಹವಾಗಿತ್ತು, ಅತಿ ಚಿಕ್ಕ ಗ್ರಹವಾಗಿತ್ತು ವಿದ್ಯಾರ್ಥಿಗಳು. ಆದ್ದರಿಂದ ಈ ಗ್ರಹವನ್ನು 2006ರಲ್ಲಿ ಪ್ಲೇಗ್ ಎಂಬ ಗಣರಾಜ್ಯದಲ್ಲಿ ತೆಗೆದುಹಾಕಲಾಗಿದೆ. ಇಷ್ಟರಲ್ಲಿ ತೆಗೆದುಹಾಕಲಾಗಿದೆ ಅಂದ್ರೆ 2006ರಲ್ಲಿ ಪ್ಲೇಟೋ ಗ್ರಹವನ್ನು ತೆಗೆದುಹಾಕಲಾಗಿದೆ. ಆದ್ದರಿಂದ ಈ ಪ್ರೆಸೆಂಟ್ ಆಗಿ 8 ಗ್ರಹಗಳನ್ನು ಕಾಣುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ ಬುಧ, ಅತಿ ಚಿಕ್ಕ ಗ್ರಹ ಯಾವ್ದಪ್ಪ ಅಂದ್ರೆ ಬುಧ ಗ್ರಹ. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಈ ಒಟ್ಟು ಗ್ರಹದಲ್ಲಿ ಅತಿ ಚಿಕ್ಕ ಗ್ರಹ ಯಾವ್ದಪ್ಪ ಅಂದ್ರೆ ಬುಧ ಗ್ರಹ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮೆರ್ಕುರಿ ಎಂದು ಕರೆಯುತ್ತೇವೆ. ಈ ಒಂದು ಮೆರ್ಕುರಿ ಗ್ರಹದಲ್ಲಿ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ ಅತಿ ಚಿಕ್ಕ ಗ್ರಹ ಯಾವ್ದಪ್ಪ ಅಂದ್ರೆ ಬುಧ ಗ್ರಹ. ಇದು ಕೂಡ PC ಅಲ್ಲಿ ಕ್ವಶನ್ ಆಗಿದೆ. PC 2014ರಲ್ಲಿ ಕ್ವಶನ್ ಆಗಿದೆ. ಅದೇ ರೀತಿ FD ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಆಗಿದೆ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಲ್ಲಿ ಕೂಡ ಕ್ವಶನ್ ಆಗಿದೆ. ಅತಿ ಚಿಕ್ಕ ಗ್ರಹ ಯಾವ್ದಪ್ಪ ಅಂದ್ರೆ ಸೌರಮಂಡಲದಲ್ಲಿ ಅತಿ ಚಿಕ್ಕ ಗ್ರಹ ಯಾವ್ದಪ್ಪ ಅಂದ್ರೆ ಬುಧ ಗ್ರಹ. ಅದೇ ರೀತಿ ವಿದ್ಯಾರ್ಥಿಗಳೇ ಶುಕ್ರವನ್ನು ವೇನಸ್ ಎಂದು ಕರೀತೇವೆ. ಈ ಶುಕ್ರದ ಒಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ಒಂದು ಗ್ರಹವನ್ನು ಹೊಳೆಯುವ ಗ್ರಹ ಅಥವಾ ಸಂಜಯ ನಕ್ಷತ್ರ ಅಥವಾ ಬೆಳ್ಳಿ ಚುಕ್ಕೆ ಎಂದು ಕರೀತೇವೆ. ಈ ಗ್ರಹವನ್ನು ಬೆಳ್ಳಿ ಚುಕ್ಕೆ. ಇವೆಲ್ಲ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು, ಚೆನ್ನಾಗಿ ನೋಡಿ. ಅದೇ ರೀತಿ ಶುಕ್ರವನ್ನು ಸಂಜಯ ನಕ್ಷತ್ರ ಅಥವಾ ಬೆಳ್ಳಿ ಚುಕ್ಕೆ ಅಥವಾ ಹೊಳೆಯುವ ಗ್ರಹ ಎಂದು ಕೂಡ ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ ಭೂಮಿ, ಜನರನ್ನು ಒಳಗೊಂಡ ಗ್ರಹ ಯಾವ್ದಪ್ಪ ಅಂದ್ರೆ ಭೂಮಿ. ಜನರನ್ನು ಒಳಗೊಂಡ ಗ್ರಹ ಯಾವ್ದಪ್ಪ ಅಂದ್ರೆ ಭೂಮಿ ವಿದ್ಯಾರ್ಥಿಗಳೇ. ಭೂಮಿಯನ್ನು ಇಂಗ್ಲಿಷ್ ಅಲ್ಲಿ ಅರ್ತ್ ಎಂದು ಕರೆಯುತ್ತೇವೆ. ಇದು ಕೂಡ ಹೇಳಿದ್ದಾರೆ. ಜನರನ್ನು ಒಳಗೊಂಡ ಗ್ರಹ ಅಥವಾ ನೀಲಿ ಗ್ರಹ ಎಂದು ಕೂಡ ಕರೆಯುತ್ತೇವೆ. ನೀಲಿ ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತೇವೆ ಅಂದ್ರೆ ಭೂಮಿಯನ್ನು ಕರೆಯುತ್ತೇವೆ. ಅದೇ ರೀತಿ ಮಂಗಳ, ಈ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತೇವೆ. ಕೆಂಪು ಗ್ರಹ ಯಾವ್ದಪ್ಪ ಅಂದ್ರೆ ಮಂಗಳ ಗ್ರಹ. ಈ ಗ್ರಹ ಕೆಂಪಾಗಿರಲು ಕಾರಣ ಏನಪ್ಪಾ ಅಂದ್ರೆ ಕಬ್ಬಿಣದ ಆಕ್ಸೈಡ್ ವಿದ್ಯಾರ್ಥಿಗಳೇ. ಗ್ರಹ ಕೆಂಪಾಗಿರಲು ಕಾರಣ ಏನಪ್ಪಾ ಅಂದ್ರೆ ಕಬ್ಬಿಣದ ಆಕ್ಸೈಡ್. ಅದೇ ರೀತಿ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಕೂಡ ಕಬ್ಬಿಣದ ಆಕ್ಸೈಡ್. ಮಣ್ಣು ಕೆಂಪಾಗಿರಲು ಕಾರಣ ಏನಪ್ಪಾ ಅಂದ್ರೆ ಕಬ್ಬಿಣದ ಆಕ್ಸೈಡ್. ಇದು ಹಲವಾರು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಅದೇ ರೀತಿ ಗುರುಗ್ರಹ, ಈ ಗುರುಗ್ರಹ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಗುರುಗ್ರಹ. ಅತಿ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಗುರುಗ್ರಹ. ಅತಿ ದೊಡ್ಡ ಗ್ರಹ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಗುರುಗ್ರಹ. ಅತಿ ಚಿಕ್ಕ ಯಾವ್ದಪ್ಪ ಅಂದ್ರೆ ಬುಧ ಗ್ರಹ. ಅದೇ ರೀತಿ ಶನಿ ಗ್ರಹ, ಈ ಶನಿ ಗ್ರಹದ ಒಂದು ಸ್ಪೆಷಲ್ ಏನಪ್ಪ ಅಂದ್ರೆ ಸುಂದರವಾದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಸುಂದರವಾದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಅದೇ ರೀತಿ ಯುರೇನಸ್ ಎಂದು ಕರೀತೇವೆ. ಅದೇ ರೀತಿ ನೆಪ್ಚೂನ್, ಸೂರ್ಯನಿಂದ ಅತಿ ದೂರವಿರುವ ಗ್ರಹ ಯಾವ್ದಪ್ಪ ಅಂದ್ರೆ ನೆಪ್ಚೂನ್. ಸೂರ್ಯನಿಂದ ಅತಿ ದೂರ ಇರುವ ಗ್ರಹ ಯಾವ್ದಪ್ಪ ಅಂದ್ರೆ ನೆಪ್ಚೂನ್. ಅದೇ ರೀತಿ ಸೂರ್ಯನಿಂದ ಸಮೀಪವಿರುವ ಗ್ರಹ ಯಾವ್ದಪ್ಪ ಅಂದ್ರೆ ಬುಧ ಗ್ರಹ. ಅತಿ ಚಿಕ್ಕ ಗ್ರಹ ಯಾವ್ದಪ್ಪ ಅಂದ್ರೆ ಬುಧ ಗ್ರಹ. ಅತಿ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಗುರು ಗ್ರಹ. ಅತಿ ಸುಂದರವಾದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಅದೇ ರೀತಿ ಕೆಂಪು ಗ್ರಹ ಯಾವ್ದಪ್ಪ ಅಂದ್ರೆ ಈ ಒಂದು ಮಂಗಳ ಗ್ರಹ. ಕೆಂಪಾಗಿರಲು ಕಾರಣ ಏನಪ್ಪ ಅಂದ್ರೆ ಕಬ್ಬಿಣದ ಆಕ್ಸೈಡ್. ಇವೆಲ್ಲ ಕ್ವಶನ್ ವಿದ್ಯಾರ್ಥಿಗಳೇ PC ಇಂದ DC ವರೆಗೆ ಕೂಡ ಕ್ವಶನ್ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಇಂದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ವರೆಗೆ ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳು. ದಯವಿಟ್ಟು ಈ ಕ್ಲಾಸ್ ಅನ್ನು ಚೆನ್ನಾಗಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಹಲವಾರು ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಯಾಕಂದ್ರೆ ಕೆಲವರಲ್ಲಿ ಬುಕ್ಕಿನ ಅಭಾವ ಇರುತ್ತೆ. ಆದ್ರಿಂದ ಈ ವಿಡಿಯೋ ತುಂಬಾ ಎಕ್ಸಾಮ್ ಅಲ್ಲಿ ತುಂಬಾ ಉಪಯೋಗವಾಗುತ್ತದೆ. ಗ್ರಹಗಳ ಟಾಪಿಕ್ ಅಲ್ಲಿ ಇಷ್ಟು ನಮ್ಗೆ ಗೊತ್ತಿದ್ದರೆ ಯಾವುದೇ ಒಂದು ಪ್ರಶ್ನೆ ಬರಲಿ ಗ್ರಹಗಳ ಮೇಲೆ ನಾವು ಅಟೆಂಡ್ ಮಾಡಬಹುದು ವಿದ್ಯಾರ್ಥಿಗಳೇ. ಇಲ್ಲಿಗೆ GK 360ಯ 2ನೇ ಕ್ಲಾಸ್ ಮುಕ್ತಾಯವಾಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಂಪಲ್ಸರಿ ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ. ಹಲವಾರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ.